ಆನೇಕಲ್ ತಾಲೂಕಿನ ಅತ್ತಿಬೆಲೆ ಆನೇಕಲ್ ಮುಖ್ಯ ರಸ್ತೆಯ ಬೀರೇಶ್ವರ ಸ್ವಾಮಿ ದೇವಾಲಯದ ಸಮೀಪದಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ಹಂಸರಾಗ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇಂದು ಇಂಡಿಯನ್ ರೆಡ್ ಕ್ರಾಸ್ ಬ್ಲಡ್ ಸ್ಟೋರೇಜ್ ಘಟಕವು ಪ್ರಾರಂಭಗೊಂಡಿತು. ಇನ್ನು ನೂತನವಾಗಿ ಪ್ರಾರಂಭಗೊಂಡ ಇಂಡಿಯನ್ ರೆಡ್ ಕ್ರಾಸ್ ಬ್ಲಡ್ ಸ್ಟೋರೇಜ್ ಘಟಕಕ್ಕೆ ಹಂಸರಾಗ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರು ಮತ್ತು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕರ್ನಾಟಕ ಬ್ರಾಂಚ್ನ ಮುಖ್ಯಸ್ಥರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ರೋಗಿಗಳಿಗೆ ತ್ವರಿತಗತಿಯಲ್ಲಿ ಗುಣಮಟ್ಟದ ರಕ್ತ ಪೂರೈಸಬೇಕು ಮತ್ತು ಬ್ಲಡ್, ಪ್ಲಾಸ್ಮಾ, ಪ್ಲೇಟ್ಲೆಸ್ ಸೇರಿದಂತೆ ಎಲ್ಲಾ ಮಾದರಿಯ ರಕ್ತವನ್ನು ಪೂರೈಸಬೇಕು ಎಂಬುವ ಉದ್ದೇಶದಿಂದ ಹಂಸರಾಗ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನೂತನವಾಗಿ ಇಂಡಿಯನ್ ರೆಡ್ ಕ್ರಾಸ್ ಬ್ಲಡ್ ಸ್ಟೋರೇಜ್ ಘಟಕವನ್ನು ಪ್ರಾರಂಭಿಸಲಾಗಿದ್ದು, ಸಾರ್ವಜನಿಕರು ಈ ಸೇವೆಯನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹಂಸರಾಗ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರು ಮತ್ತು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಮುಖ್ಯಸ್ಥರು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಉಪಾಧ್ಯಕ್ಷರು ಮತ್ತು ನಿವೃತ್ತ ಐಪಿಎಸ್ ಅಧಿಕಾರಿಯಾದ ಡಾಕ್ಟರ್ ಭಾಸ್ಕರ್ ರಾವ್ ರವರು, ಚೇರ್ಮನ್ ಬಸವರೂರ್ ರಾಜೀವ್ ಶೆಟ್ಟಿ, ಮ್ಯಾನೇಜರ್ ಉಮಾಕಾಂತ್, ಹಂಸರಾಗ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಸಿಇಒ ಡಾಕ್ಟರ್ ಕೆಎನ್ ಹರ್ಷ, ಐಎಂಎಯ ಅಧ್ಯಕ್ಷರು, ಹೊಸೂರು ಬ್ರಾಂಚ್ನ ಡಾಕ್ಟರ್ ರಾಮಾನುಜ, ಹಂಸರಾಗ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಡೈರೆಕ್ಟರ್ ಡಾಕ್ಟರ್ ಗಂಗಾಧರಯ್ಯ, ಸ್ತ್ರೀ ತಜ್ಞರಾದ ಡಾಕ್ಟರ್ ಶಶಿಕಲಾ ಕಾರಂತ್ ಮೊದಲಾದವರು ಹಾಜರಿದ್ದರು. ಆನೇಕಲ್ ನಗರದಲ್ಲಿ ನಾವು ಭಾರತೀಯ ರೆಡ್ ಕ್ರಾಸ್ ಉಪಾಧ್ಯಕ್ಷನಾಗಿ, ಅಂದರೆ ನಮ್ಮ ಘನತೆಯುಕ್ತ ರಾಜ್ಯಪಾಲರ ಪರವಾಗಿ ನಾನು ಮತ್ತು ನಮ್ಮ ಚೇರ್ಮನ್ರು ಬಸರು ರಾಜೀವ್ ಶೆಟ್ಟಿ ಅವರು ಮತ್ತು ಡಾಕ್ಟರ್ ಕಾರಂತ್ ಮತ್ತು ಡಾಕ್ಟರ್ ಸುಶೀಲಾ ಕಾರಂತ್ ಅಲ್ವಾ, ಸುಶೀಲಾ ಕಾರಂತ್ ಅವರು ಇವತ್ತು ಹಾಗೂ ಡಾಕ್ಟರ್ ಕೆ.ಎನ್. ಹರ್ಷ ಸಿ.ಒ. ಹಂಸರಾಗ ಹಾಸ್ಪಿಟಲಲ್ಲಿ ಈ ಬ್ಲಡ್ ಸ್ಟೋರೇಜ್ ಮತ್ತು ಡಿಸ್ಟ್ರಿಬ್ಯೂಷನ್ ಯೂನಿಟ್ ಭಾರತೀಯ ರೆಡ್ ಕ್ರಾಸ್ ವತಿಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಈ ಕಡೆಗೆ ರಕ್ತದ ಬೇಡಿಕೆ ತುಂಬ ಇತ್ತು ಇಲ್ಲಿಗೆ. ಸೊ ಆ ದೃಷ್ಟಿಯಿಂದ ನಾವು ರೆಡ್ ಕ್ರಾಸಿನ
ರೀಚ್ ಕೂಡ ಹೆಚ್ಚಿಗೆ, ಅಂದರೆ ಛಾಪ ಜಾಸ್ತಿ ಎಷ್ಟೆಷ್ಟು ದೂರ ಆಗುತ್ತೆ ಅಷ್ಟು ತೆಗೆದುಕೊಂಡು ಹೋಗಿ ಜನಸಾಮಾನ್ಯರಿಗೆ ಉಪಯೋಗ ಆಗೋಂಥದ್ದಕ್ಕೆ ನಾವು ಒಂದು ಭಾಳ ದೊಡ್ಡ ಹೆಜ್ಜೆ ತಗೊಂಡಿದ್ದೀವಿ ನಾವು. ಸಾಮಾನ್ಯವಾಗಿ ರೆಡ್ ಕ್ರಾಸ್ ಯುದ್ಧ ಅಥವಾ ಗಲಭೆ, ಅಂದರೆ ದೊಡ್ಡ ಮಟ್ಟದ ಗಲಭೆ, ರಾಜ್ಯದೊಳಗೆ ಗಲಭೆ ಎಲ್ಲ ಅಂತಾರೆ, ಅಂತಾರಾಷ್ಟ್ರೀಯ ಮಟ್ಟದ ಗಲಭೆ ಅಂಥ ಕಡೆ ಹ್ಯುಮ್ಯಾನಿಟೇರಿಯನ್ ಸರ್ವಿಸಸ್ಸಲ್ಲಿರುತ್ತೆ. ಬಟ್ ಬೇರೆ ಪೀಸ್ ಕೀಪಿಂಗ್ ಜಾಗದಲ್ಲೆಲ್ಲ ಈ ಬ್ಲಡ್ ಡೊನೇಷನ್, ಬ್ಲಡ್ ಕಲೆಕ್ಷನ್, ಬ್ಲಡ್ ಡಿಸ್ಟ್ರಿಬ್ಯೂಷನ್, ಬ್ಲಡ್ ಸ್ಟೋರೇಜ್ ಇತ್ಯಾದಿ. ಸೊ ಇವತ್ತು ನಾವು ಈ ಭಾಗದಲ್ಲಿ ಶುರು ಮಾಡಿದ್ದೀವಿ. ಇದರಿಂದ ಸಾಕಷ್ಟು ಉಪಯೋಗ ಆಗುತ್ತೆ ಸುತ್ತಮುತ್ತ ಜನರಿಗೆ. ಯಾಕೆಂದರೆ ಇಲ್ಲಿ ಭಾಳಷ್ಟು ಹೆದ್ದಾರಿಗಳೇ ಅಪಘಾತಗಳಾಗುವಾಗ ಒಂದು ಟ್ರಾಮಾ ಸೆಂಟರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ರಕ್ತದ ಬೇಡಿಕೆ. 200 ಕೆಪಾಸಿಟಿಯಿಂದ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಮುಂದೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಅಥವಾ ಅವರು ಬೆಳೆದ ನಂತರ ಅವ್ರದ್ದೇ ಸ್ವಂತ ಬ್ಲಡ್ ಬ್ಯಾಂಕ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಟಿಲ್ ದೆನ್ ಜನರ ಒಳ್ಳೆಯದಕ್ಕಾಗಿ ಮತ್ತು ಜನರ ಉಪಯೋಗಕ್ಕಾಗಿ ನಾವು ಈ ಅವರ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಹಂಸರ್ಗ ಹಾಸ್ಪಿಟಲ್ ಜೊತೆ ಕೈ ಜೋಡಿಸಿದೆ. ಬಸರೂರು ರಾಜೀವ್ ಶೆಟ್ಟಿ, ಸಭಾಪತಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ರಾಜ್ಯ ಶಾಖೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆ. ಅದ್ರ ಜೊತೆಗೆ ಇವತ್ತು ಅಂತಾರಾಷ್ಟ್ರೀಯ ಸ್ಟ್ಯಾಂಡರ್ಡ್ ಒಂದು ಅತ್ಯದ್ಭುತವಾದಂಥ ಹೊಸ ಹಾಸ್ಪಿಟಲ್ನ CEO ಆದಂಥ ಸನ್ಮಾನ್ಯ ಡಾಕ್ಟರ್ KN ಹರ್ಷರವರೇ ಹಾಗೂ ಅವರ ಉಳಿದ ಪಾರ್ಟ್ನರ್ಸ್ಗಳು ಎಲ್ಲ ಸೇರಿ ಈ ಒಂದು ಅತ್ಯದ್ಭುತವಾದಂಥ ಒಂದು ಲೇಟೆಸ್ಟ್ ಟೆಕ್ನಾಲಜಿ ಇರುವಂಥ ಒಂದು ಕಾರ್ಪೊರೇಟ್ ಹಾಸ್ಪಿಟಲನ್ನು ಮಾಡಿದ್ದಾರೆ. ಅದರಿಗೆ ಅಗತ್ಯ ಇರುವಂಥ ಏನು ಪ್ರತಿ ಡಾಕ್ಟ್ರನ್ನ ಇದಕ್ಕೆ ಆಪ್ರೇಷನ್ಗೆ ಮತ್ತೊಂದು ಆಕ್ಸಿಡೆಂಟ್ ಆದಾಗ, ಹೆರಿಗೆ ಆದಾಗ ಎಲ್ಲದಕ್ಕೂ ಬ್ಲಡ್ ಬೇಕೇ ಆಗುತ್ತೆ. ಅದಕ್ಕೆ ನಾವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯವರು ಇದು ಪ್ರಥಮ ಬಾರಿಗೆ ನಮ್ಮ ಹತ್ರ 35ಕ್ಕೂ ಹೆಚ್ಚು ಬ್ಲಡ್ ಸ್ಟೋರೇಜ್ ಸೆಟ್ ಇದೆ. ಆದರೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಾಗಿ ಇದು ಫಸ್ಟ್ ಮಾಡಿದ್ದು ನಾವು. ಯಾಕೆಂದರೆ ಬೇರೆ ಕಡೆ ಮಾಡುವಷ್ಟು ನಮಗಷ್ಟು ಕಾನ್ಫಿಡೆನ್ಸಲ್ಲಿ ಇರೋಲ್ಲ. ಇದು ಅಷ್ಟು ಕಾನ್ಫಿಡೆನ್ಸಲ್ಲಿ ನಾವು ಈಗ ಇವರ 150 ಬೆಡ್ ಹಾಸ್ಪಿಟಲಲ್ಲಿ ಪ್ರಥಮವಾಗಿ ನಾವು ಇವತ್ತು ಇನಾಗ್ರೇಷನ್ ಆಗಿದೆ. ಕರೆಕ್ಟ್ 3 ತಿಂಗಳ ಹಿಂದೆ ಹಾಸ್ಪಿಟ್ಲ್ ಇನಾಗ್ರೇಷನ್ ಆಗಿತ್ತು. ಮುಂದಿನ ದಿನಗಳಲ್ಲಿ ಇಲ್ಲಿ ಯಾವುದೇ ಥರದ ವೈದ್ಯಕೀಯ ಸೌಲಭ್ಯ ಇದ್ದರೂ ಡಾಕ್ಟರ್ಸಿಗೆ ಅಗತ್ಯ ಜೀವನ ಮರಣ ಹೋರಾಟ ಮಾಡಿದಾಗ ಬ್ಲಡ್ ಬೇಕಾಗುತ್ತೆ. ಆ ಬ್ಲಡ್ಡಿಗೆ ಸರಿಸಾಟಿಯಾದ ವಸ್ತು ಇನ್ನೊಂದು ಪ್ರಪಂಚದಲ್ಲಿ ಇಲ್ಲ. ಮನುಷ್ಯರ ಒಂದು ಹೃದಯದಿಂದ ಇನ್ನೊಂದು ಹೃದಯಕ್ಕೆ ಹೋಗಬೇಕು. ಆದ್ದರಿಂದ ಬ್ಲಡ್ ನಿರಂತರವಾಗಿ ಬ್ಲಡ್ಡಿಗೆ ಒಳ್ಳೆ ಕ್ವಾಲಿಟಿ ಬ್ಲಡ್ ಸಪ್ಲೈ ಇಂದ ತೊಂದರೆಯಾಗಿ ಯಾರೊಬ್ಬರು ಸಾಯಬಾರ್ದು. ಅದು ನಮ್ಮ ಮುಖ್ಯ ಉದ್ದೇಶ. ಅದಕ್ಕಾಗಿ ಡಾಕ್ಟ್ರನವ್ರನ್ನೆಲ್ಲ ಅವ್ರ ಕಾನ್ಫಿಡೆನ್ಸು ನಾವು ಅವ್ರ ಜೊತೆಗೆ ಸಹಕರಿಸಿ ಅವರು ನಮ್ಮನ್ನ ಎಷ್ಟೊಳ್ಳೆ ಜಾಗ ಕೊಟ್ಟಿದ್ದಾರೆ ಅಂದರೆ ಅತ್ಯದ್ಭುತವಾದ ಅರೇಂಜ್ಮೆಂಟನ್ನು ಮಾಡಿಕೊಟ್ಟಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಇದೇ ರೆಡ್ ಕ್ರಾಸ್ ಬ್ಲಡ್ ಸ್ಟೋರೇಜ್ ಸೆಂಟರ್ ಕನ್ವರ್ಟ್ ಇಂಟು ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಮುಂದಿನ ದಿನಗಳಲ್ಲಿ. ಯಾಕಂದರೆ ಇದೊಂದು ಹೆಚ್ಚಿಗೆ 300, 400, 500 ಬೆಡ್ ಹಾಸ್ಪಿಟ್ಲ್ ಆಗೋದು ನಿಸ್ಸಂಶಯ. 4 ಪಿಲ್ಲರ್ ಅಷ್ಟು ಸ್ಟ್ರಾಂಗ್ ಇದ್ದಾರೆ ಡಾಕ್ಟರ್ಸು. ಸೊ ಇಂಥ ಒಂದು ಅವಕಾಶದಲ್ಲಿ ಜನರು ಪ್ರತಿಯೊಬ್ಬರು ಫುಲ್ಲು ಧೈರ್ಯದಿಂದ ಈ ಆಸ್ಪತ್ರೆಗೆ ಬಂದು ಎಲ್ಲ ಥರದ, ಯಾಕಂದರೆ ಇದು ನಾಟ್ ಫಾರ್ ಕಮರ್ಷಿಯಲೈಸ್ಡ್ ಹಾಸ್ಪಿಟಲ್, ಇಟ್ಸ್ ದ ಸರ್ವಿಸ್. ಮೋಸ್ಟ್ ಅವ್ರು ಇಂಪಾರ್ಟೆಂಟ್ ಅಂದರೆ 4 ಡಾಕ್ಟರ್ದ ಸರ್ವಿಸ್, ಅದು ಇಂಪಾರ್ಟೆಂಟ್ ಸೆಕ್ಟರ್. ಆದ್ದರಿಂದ ಹೆಚ್ಚಿನ ರೋಗಿಗಳು ಯಾವುದೇ ನಿರ್ಭೀತಿಯಿಂದ ಈ ಆಸ್ಪತ್ರೆಗೆ ಬಂದು ಅವರು ತಮ್ಮ ಶುಶ್ರೂಷೆ ಟ್ರೀಟ್ಮೆಂಟ್ ತಗೊಳ್ಬೇಕಂತ ಹೇಳುತ್ತಾ ಈ ಆಸ್ಪತ್ರೆಗೆ ಶುಭ ಹಾರೈಸುತ್ತಾ ಇಲ್ಲಿ ಜನರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಾನು ಡಾಕ್ಟರ್ ಹರ್ಷ ಅಂತೇಳಿ CEO ಹಂಸರಾಗ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್. ಇವತ್ತಿನ ಉದ್ದೇಶ ಮಾತಾಡಲಿಕ್ಕೆ, ಇವತ್ತಿನ ಬ್ಲಡ್ ಸ್ಟೋರೇಜ್ ಫೆಸಿಲಿಟಿಯನ್ನು ಇನಾಗ್ರೇಟ್ ಮಾಡಿದ್ದೀವಿ ಹಂಸರಾಗ ಹಾಸ್ಪಿಟಲ್ನಲ್ಲಿ ವಿತ್ ಟೈಅಪ್ ವಿತ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ತಮಗೆ ಗೊತ್ತಿದ್ದಂಗೆ ಇಟ್ಸ್ ಅ ಬಿಗ್ unit. It is present in 195 countries. No, sir. Almost 195 to 200 countries. So Red Cross Society, as you know, has got Nobel Prize for 4 or 5 times. And it is almost 160 years history is there since its founding. And it has given service in the wartime, in calamities, in any emergencies, health emergencies. So I am really proud. ನನಗೆ ತುಂಬ ಹೆಮ್ಮೆ, ಬಿಕಾಸ್ ವಿ ಹ್ಯಾವ್ ಟೈಡ್ ಅಪ್ ವಿತ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ. ಸೊ ಹಾಗಾಗಿ ತಾವು ಜನಗಳು ಏನನ್ನ ತೊಂದರೆ ಇದ್ದರೆ, ಬ್ಲಡ್ ಅವಶ್ಯಕತೆ ಇದ್ದರೆ,
ಬಂದು ತೊಗೊಳ್ಬೇಕು ಅಂತ ನನ್ನ ವಿನಂತಿ.